ಇಡಿ ಅಧಿಕಾರಿಗಳ ನಡೆ ಎಷ್ಟು ಮಟ್ಟಿಗೆ ಸರಿ ಇದೆ? ಇಡಿ ಅವರ ನಡೆ ಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿ ಇರುವಂಥದ್ದು. ಇದಕ್ಕೆ ಯಾವುದೇ ಕಾನೂನಿನ ಆಧಾರ ಇಲ್ಲ, ಕಾನೂನು ಬಾಹಿರವಾಗಿದೆ. ಈ ವರದಿಯನ್ನು ಕೂಡ ಸಲ್ಲಿಸಿದೆ, ಆದರೂ ಇಡಿ ಅಧಿಕಾರ ತನಿಖೆ ಮಾಡ್ತಿದ್ದಾರೆ, ಇದು ಕಾನೂನು ಬಾಹಿರ. ಅದರಿಂದ ರಾಜಕೀಯವಾಗಿ ಅವ್ರನ್ನ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಇದು ಮುಂದಿನ ಒಂದು ಹೆಜ್ಜೆ. ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿರೋದು ಯಾವ ರೀತಿ? ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದೆ ಅದು ಲಾಂಡ್ರಿಂಗ್ ಆಗಿ ಮನಿ ಲಾಂಡ್ರಿಂಗ್ ಆಗಿರಬೇಕು, ಎಲ್ಲಾಗಿದೆ ಇದೆಲ್ಲ ಕೂಡ ಸ್ಪಷ್ಟ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ಹೈಕೋರ್ಟ್ನಲ್ಲಿ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಪೂರ್ಣ ಸರ್ ಇದ್ದಾರೆ. ಸರ್, ನಿನ್ನೆಯ ತೀರ್ಪನ್ನು ಯಾವ ರೀತಿ ಸ್ವಾಗತ ಮಾಡ್ತೀರಿ? ಇಡಿ ಅಧಿಕಾರಿಗಳ ನಡೆ ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಇನ್ನೂ ತೀರ್ಪಾಗಿಲ್ಲ. ತಾತ್ಕಾಲಿಕವಾಗಿ ಒಂದು ಮಧ್ಯಂತರ ಆದೇಶವನ್ನು ಉಚ್ಚ ನ್ಯಾಯಾಲಯ ನೀಡಿದೆ. ವಿಚಾರಣೆಯನ್ನು ಫೆಬ್ರವರಿ 10ನೇ ತಾರೀಕಿಗೆ ಮುಂದೂಡಿದೆ. ಈಗಾಗಲೇ ಹಲವಾರು ಬಾರಿ ವಿಧಾನಸಭೆಯಲ್ಲಿ ಕೂಡ ನಾನು ಈ ಮಾತನ್ನು ಹೇಳಿದ್ದೀನಿ. ಇಡಿ ಅವರ ನಡೆ ಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿ ಇರುವಂಥದ್ದು. ಇದಕ್ಕೆ ಯಾವುದೇ ಕಾನೂನಿನ ಆಧಾರ ಇಲ್ಲ, ಕಾನೂನು ಬಾಹಿರವಾಗಿದೆ. ಈ ರೀತಿಯಾದಂಥ ತನಿಖೆಯನ್ನು ಮಾಡಿ ಯಾವ ರಾಜ್ಯದಲ್ಲಿ BJP-ಯೇತರ ಸರ್ಕಾರ ಇದೆ ಅವರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದನ್ನು ತಕ್ಷಣ ಅವರು ನಿಲ್ಲಿಸಬೇಕು. ಪಾರದರ್ಶಕವಾದಂಥ ತನಿಖೆಯನ್ನು ನಡೀತಾ ಇದೆ. ಆ ತನಿಖೆಯ ನಂತರ ಮುಂದಿನ ಕ್ರಮ ಅವರು ಜರುಗಬೇಕು. ಯಾವ ಲೋಕಾಯುಕ್ತ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದರಿಂದ ಈ ರೀತಿಯಾಗಿ ಒಂದು ದಾಳಿಯನ್ನು ಒಂದು ರಾಜ್ಯ ಸರ್ಕಾರದ ಮೇಲೆ ಮಾಡೋದು, ಇದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವರಿಗೆ ನೋಟಿಸನ್ನು ಕೊಡೋದು, ನಗರಾಭಿವೃದ್ಧಿ ಸಚಿವರಿಗೆ ನೋಟಿಸನ್ನು ಕೊಡುವಂಥದ್ದು ಕ್ರಮ ಏನಿದೆ, ಇದನ್ನು ಯಾವ ಕಾರಣಕ್ಕೂ ನಾವು ಕಾನೂನಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತ ತನಿಖೆ ನಡೆಸಿದೆ, ವರದಿಯನ್ನು ಕೂಡ ಸಲ್ಲಿಸಿದೆ, ಆದರೂ ಇಡಿ ಅಧಿಕಾರ ತನಿಖೆ ಮಾಡ್ತಿದ್ದಾರೆ, ಇದು ಕಾನೂನು ಬಾಹಿರ? ಖಂಡಿತವಾಗಿ ಕಾನೂನು ಬಾಹಿರ. ಇಡಿಯ ನಡೆ ಏನಿದೆ ಮೊದಲನೇ ದಿನದಿಂದ ಕೂಡ ಇದು ಕಾನೂನು ಬಾಹಿರ. ನಾನು ಈಗಾಗಲೇ ಹೇಳಿದಂತೆ ಇದು ರಾಜಕೀಯ. ಅದರಿಂದ ರಾಜಕೀಯವಾಗಿ ಅವ್ರನ್ನ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಇದು ಮುಂದಿನ ಒಂದು ಹೆಜ್ಜೆ ಇದು. ಸರ್, BJP ಕಾಲದಾಗಿರೋ ಹಗರಣ ಸಿಎಂ ಪತ್ನಿಯವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿರೋದು ಯಾವ ರೀಸನ್? ಅಲ್ಲಿ ಅದನ್ನು ಹೇಳಿದಾಗೆ ಈಗ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಸಚಿವರಾಗಿದ್ದು 2023ರಲ್ಲಿ. ಈ ಪ್ರಕರಣ ಏನಿದೆ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು 2021ರಲ್ಲಿ ಕೊಟ್ಟಂಥ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಆ ನಿವೇಶನ ಈಗಾಗಲೇ ಅವರು ವಾಪಸ್ ಹಸ್ತಾಂತರ ಮಾಡಿದ್ದಾರೆ ಮೂಡಾಗೆ. ಮತ್ತು ಅದಲ್ಲದೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದೆ ಅದು ಲಾಂಡ್ರಿಂಗ್ ಆಗಿ ಮನಿ ಲಾಂಡ್ರಿಂಗ್ ಆಗಿರಬೇಕು, ಎಲ್ಲಾಗಿದೆ ಇದೆಲ್ಲ ಕೂಡ ಸ್ಪಷ್ಟ. ಇದು ಜನರಿಗೆ ಗೊತ್ತಿದೆ. ಇದು ರಾಜಕೀಯ ಪ್ರೇರಿತವಾಗಿ ಬಳಸ್ತಾ ಇದ್ದಾರೆ. ಇದು ದುರ್ಬಲಗೊಳಿಸಲಿಕ್ಕೆ ಸರ್ಕಾರವನ್ನು. ಇಲ್ಲೊಂದು ಸ್ಥಿರ ಸರ್ಕಾರ ಇದೆ, ಭಾಳ ಪ್ರಭಾವಿಯಾದಂಥ ನಾಯಕರು ಇವತ್ತು ಆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅದನ್ನೆಲ್ಲ ದುರ್ಬಲಗೊಳಿಸಬೇಕು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲೆಲ್ಲಿದೆ ಅದನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳೋ ಪ್ರಯತ್ನ ನಡೀತಾ ಇದೆ. ಸರ್, CBIಗೆ ಕೊಡಲ್ಲ ಅನ್ನೋ ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ ಸರ್ ನಿಮಗೆ? ಅಲ್ಲ, ಅದು ಈಗ ಪ್ರಕರಣದ ವಾದ ಮುಗಿದಿದೆ, ಇನ್ನು ನಾವು ಕಾಯಬೇಕು. ಸರ್, ಇನ್ನೊಂದು ವಿಚಾರ, ಇಡಿ ಅವರು 142 ವ್ಯಾಜ್ಯಗಳನ್ನ ಸೀಸ್ ಮಾಡಿದ್ದಾರೆ, 300 ಕೋಟಿ ಅವ್ಯವಹಾರ ಆಗಿದೆ. ಅದು ಅವ್ರಿಗೆ ಕೇಳಬೇಕು. ಇಡಿ ಅವರಿಗೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅವ್ರು ಯಾರನ್ನ ಹೋಗಿ ಸೀಸ್ ಮಾಡಿದಾರೋ ಏನು ಮಾಡಿದಾರೋ ಅವ್ರು ಇಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಅದು ನಮಗೆ ಸಂಬಂಧ ಬರೋದಿಲ್ಲ. ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಸರ್? ಅದೇ ನೋಡ್ಬೇಕು. ಇನ್ನು ಇದೆಯಲ್ಲ, ಇನ್ನು ಕೋರ್ಟ್ ಮುಂದೆ ಪ್ರಕರಣಗಳು ನಡೀಬೇಕು. ಈ ಕಪಿಲ್ ಸಿಬಲ್ ಅವರು ಕೂಡ ವಿಸ್ತೃತವಾಗಿ ವಾದವನ್ನು ಮಂಡಿಸಿದ್ದಾರೆ ಸರ್ ಮೊನ್ನೆ. ತೀರ್ಪು ಯಾವ ರೀತಿ ವಿಶ್ವಾಸ ಇದೆ ಸರ್? ಅಲ್ಲ, ನೋಡೋಣ, ಕಾಯ್ದು ನೋಡೋಣ. ಇದಿಷ್ಟು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.